ಎಲ್ರಿಗೂ ನಮಸ್ಕಾರ. ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ನಿವಾಸಿ. ನಾವು 2 ವರ್ಷದಿಂದ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವನ ವರ್ಧಂತಿನ ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ನಿವಾಸಿಗಳದ್ದು ಒಂದು ಮಹದಾಸೆ ಇದೆ. ಏನಂದರೆ ನಮಗೂ ಒಂದು ದೇವಸ್ಥಾನ ಕಟ್ಟಿ ಅಟ್ಲೀಸ್ಟ್ ದಿನ ಬೆಳಗ್ಗೆ ಒಂದು ದರ್ಶನ ಮಾಡ್ಕೊಂಡು ಹೋಗಿ ಅದಕ್ಕೆ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ವರ್ಷವೂ ಇದೇ ಥರ ಆಗಿ ಮುಂದಿನ ವರ್ಷಕ್ಕಾದ್ರೂ ಒಂದು ದೇವಸ್ಥಾನ ನಿರ್ಮಾಣ ಆಗಲಿ ಅಂತ ನಾನು ಎಲ್ಲರ ಬಗ್ಗೆ ಕೇಳ್ಕೊಳ್ತೀನಿ. ನಾನು ಈಗ ರೀಸೆಂಟಾಗಿ ನಾನು ಬ್ಯಾಂಗ್ಳೂರಿಂದ ಇಲ್ಲಿಗೆ ಮೂವ್ ಆಗಿರೋದು. ಸೊ ಫಸ್ಟ್ ಟೈಮ್ ನಾನು ಇದನ್ನು ವಿಸಿಟ್ ಮಾಡಿದ್ದೀನಿ. ಸೊ ಒಂದು ಕಮ್ಯುನಿಟಿ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಏನಕ್ಕಂದರೆ ಎಲ್ಲ ಜನ ಸೇರಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಅವರು ಇಷ್ಟು ಅದ್ಧೂರಿಯಾಗಿ ಮಾಡುವಾಗ ತುಂಬ ಖುಷಿ ಆಗುತ್ತೆ. ಅಮ್ಮನ ಬೆಟ್ಟ ಇಲ್ಲಿದೆ, ಆ ಕಡೆ ಬೆಟ್ಟ ನೋಡಿಕೊಂಡು ಈ ಕಡೆ ತಾಯಿ ನೋಡಿಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಮಾಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ಒಂದು ದೇವಸ್ಥಾನ ಕೂಡ ಇದ್ದರೆ ನಾವು ಹೆಣ್ಮಕ್ಳು ಪ್ರತಿ ಹಬ್ಬದ ಟೈಮಲ್ಲಿ, ಇವಾಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಗಣಪತಿ ಹಬ್ಬ ಬರುತ್ತೆ, ಆ್ಯಂಡ್ ಅಮ್ಮನ್ನ ಸೆಲೆಬ್ರೇಟ್ ಮಾಡೋಕ್ಕೆ ರೀಸನ್ನೇ ಬೇಡ. ಸೊ ದೇವಸ್ಥಾನ ಕಟ್ಕೋಷ್ಟಷ್ಟು ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಒಂದು ಕಮ್ಯುನಿಟಿನ ಇನ್ನೂ ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮವನ್ನು ಮಾಡಿರುವಂಥ ಎಲ್ಲ ಸರ್ವರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತೇವೆ. ಅಂದರೆ ಈ ದಿನದ ನಮ್ಮ ಏರಿಯಾದಲ್ಲಿ ಈ ಥರ ಎಲ್ಲ ಮಾಡೋದಕ್ಕೆ ಮಾಡಿರೋಂಥ ಎಲ್ಲ ಸೇರಿ ಮಾಡಿರೋಂಥ ವರ್ಗದವ್ರಿಗೂ ನಾನು ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳ್ತೇವೆ. ಆದರೂ ಈ ರೀತಿ ಇಷ್ಟು ಬೇಗ ಈ ಥರ ಎಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ತಾಯಿ ದಯೆ ತೋರಿ ಎಲ್ಲರಿಗೂ ಮಾಡೋಂಥ ಶಕ್ತಿ ಕೊಟ್ಟು ಮುಂದಕ್ಕೂ ಇನ್ನೂ ಹೆಚ್ಚು ಮಾಡುವಂಥ ಶಕ್ತಿ ಕೊಡಲಿ ಅಂತ ಎಲ್ಲರಿಗೂ ಕೇಳ್ಕೊತೀವಿ. 2 ವರ್ಷ ಆಯಿತು. 2 ವರ್ಷದಿಂದ ಆಚರಿಸ್ತಾ ಇದ್ದೀವಿ. ಇನ್ನು ಮುಂದೆ ಅಭಿವೃದ್ಧಿಯಾಗಿ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಕಾಣುವಂಥ ಶಕ್ತಿ ಕೊಡಲಿ ಅಂತ ತಾಯಿಯನ್ನ ಕೇಳ್ಕೊತಿದ್ದೀವಿ. ಎಲ್ಲರಿಗೂ ಧನ್ಯವಾದ. ಲೇಔಟ ಜನತೆಗೆ ಎಲ್ರಿಗೂ ನಮಸ್ಕಾರ. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಏರಿಯಾದಲ್ಲಿ ಇಲ್ಲ. ಅದರಿಂದ ಹೋದ ವರ್ಷದಿಂದ ನಾವು ಚಾಮುಂಡೇಶ್ವರಿನ ಇಲ್ಲೇ ಕೂರಿಸಿ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರೂ ಇದೇ ರೀತಿ ವರ್ಷ ಪ್ರೋತ್ಸಾಹಿಸಿ ಮುಂದಿನ ಇದೇ ರೀತಿ ನಡ್ಕೊಂಡೋಗ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ.